ಇದು ಒಳ್ಳೆ ಕ್ವಶನ್ ಕೇಳಿದ್ಯಾ, ದೊಡ್ಡ ಕ್ವಶನ್ ಕೇಳಿದ್ಯಾ. ನಾನು ಹಂಗಂದ್ರೆ ಪಾರ್ಟಿ ಹೋಗ್ತಾರಲ್ಲ, ನಾನು ಹೇಳಿದೆ ಇರೋಕ್ಕೆ ಆಸ್ ಎ ಜರ್ನಲಿಸ್ಟ್. ಡಿ ಕೆ ಶಿವಕುಮಾರ್ ಈ ತಿಂಗಳು ತೆಗೆದುಕೊಳ್ಳುವ ನಿರ್ಧಾರ, ಮುಖ್ಯಮಂತ್ರಿ ಆಗದೆ ಹೋದ್ರೆ, ಮೇ ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗದೆ ಹೋದ್ರೆ ಇನ್ನೂ ಆ ಪಾರ್ಟಿಯಲ್ಲಿ ಕಾಯೋ ಅವಶ್ಯಕತೆ ಇಲ್ಲ ಅಂತ ಅವ್ರ ಬೆಂಬಲಿಗರ ವಾದ. ಸಾಕು ಕಾಯ್ದಿದ್ದು, ಇನ್ಯಾಕೆ ಕಾಯ್ತೀರಾ ಇದಕ್ಕೆ ಅಂತ. ಹಂಗಂತ ಈಗ ಹೋಗಿ ಆಗ್ಬೋದಾ? ರಾಜಕೀಯದಲ್ಲಿ ಎಲ್ಲವೂ ಸಾಧ್ಯ ಅಂತ ಗೊತ್ತಾಗ್ಬಿಟ್ಟಿದೆ. ಫಸ್ಟು ಆಪರೇಷನ್ ಕಮಲ 5 MLA ಮಾಡೋರು, ಸಿದ್ದರಾಮಯ್ಯ ಆಗ 17 ಜನ ಕಳಿಸಿದ್ರು ಬಿಜೆಪಿಗೆ ಕುಮಾರಸ್ವಾಮಿನ ಇಳ್ಸಕ್ಕೋಸ್ಕರ. ಮಹಾರಾಷ್ಟ್ರದಲ್ಲಿ ಶಿವಸೇನೆ 2 ಬಣ, NCP 2 ಬಣ, 2 ಓಳು ಮಾಡಿದ್ರು. ಹಾಗಾಗಿ ಎಲ್ಲ ಸಾಧ್ಯ ಇಲ್ಲಿ. ಕಾಂಗ್ರೆಸ್ ಹೈಕಮಾಂಡ್ ಸ್ಟ್ರಾಂಗ್ ಇದ್ರೆ ಅವೆಲ್ಲ ಆಗ್ತಿರಲ್ಲ. ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ವೀಕ್, ಏನ್ ಬೇಕಾದ್ರೂ ಆಗ್ಬೋದು. ಬಟ್ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ತರ, ಡಾಕ್ಟರ್ ಜಿ ಪರಮೇಶ್ವರ್ ತರ ಸುಮ್ನೆ ಇರೋ ರಾಜಕಾರಣಿ ಅಲ್ಲ. ಸಿದ್ದರಾಮಯ್ಯ ಬಣ ಇವಾಗ ಮಲ್ಲಿಕಾರ್ಜುನ್ ಖರ್ಗೆ ಬಂದ್ರೆ ನಮ್ಗೆ ಓಕೆ, ಡಿ ಕೆ ಶಿವಕುಮಾರ್ ಬೇಡ ಅಂತ ಹೇಳ್ತಿದ್ರಲ್ಲ, ಇದ್ರ ಬಗ್ಗೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಬಂದ್ರೆ ಓಕೆ, ಆದ್ರೆ 2023 ಚುನಾವಣೆ ಮಾಡಿದ್ದು ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲ. ಈಗ ರೇಸ್ ಅಲ್ಲಿ ಯಾರು ಅವರೇ ತಾನೇ ಬರ್ಬೇಕಾಗಿರೋದು. ಈಗ ಶೃಂಗೇರಿನಲ್ಲಿ ರಾಜೇಗೌಡ MLA ಆಗಿದ್ರು, ರನ್ನರ್ ಅಪ್ ಜೀವರಾಜ್ ಇದ್ರು. ಎಲೆಕ್ಷನ್ ಕಮಿಷನ್ ಫೈಟ್ ಮಾಡಿದ್ದು ಜೀವರಾಜು ಅಲ್ವಾ? ಈಗ ಅಲ್ಲೊಬ್ರು ಏನ್ ಮಾಡ್ಬಿಟ್ಟು ಇನ್ನೊಬ್ರು ಯಾರೋ ಇದ್ದವರು, ಇಲ್ಲ ಜೀವರಾಜ್ ಆಗಿಬೇಡ, 3ನೇವ್ರಾದ್ರೆ ಏನ್ ಆಗುತ್ತಾ? CM ರೇಸ್ ಅಖಾಡದ ಫೈಟರು ಸಿದ್ದರಾಮಯ್ಯ ವರ್ಸಸ್ ಡಿ ಕೆನೇ ಇದ್ದಿದ್ದು. ಈಗ ಸೆಕೆಂಡ್ ಫೈಟ್ ಮಾಡ್ತಿರೋದು ಯಾರು? ಜೀವರಾಜ್ ಟೈಪು ಡಿ ಕೆ ಶಿವಕುಮಾರ್. ಸೊ ಹಾಗ ನಿಂಗೆ ಡಿ ಕೆ ಶಿವಕುಮಾರ್ ಬೇಡ, ಖರ್ಗೆ ಆದ್ರೂ ಓಕೆ, ಅವೆಲ್ಲ ಹೋದ್ರ ಆಕೆ ಅಂದ್ರೆ ಕೇಳೋ ಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಇಲ್ಲ. ನೆಕ್ಸ್ಟ್ ಸಿದ್ದರಾಮಯ್ಯ ಮುಖ ಇಟ್ಕೊಂಡೆ ಕಾಂಗ್ರೆಸ್ ಓಟ್ ಕೇಳ್ಬೋದು ಅಂತ ಅನ್ಸುತ್ತಾ? ಈಗ ಇವಾಗ ಹಿಮಂತ್ ಬಿಶ್ವ ಶರ್ಮಾ ತರ ಬಿಜೆಪಿಗೆ ಹೋದ್ರು, ಅವ್ರು ಬಿಜೆಪಿಯಿಂದ ನಿಂತ್ಕೊಂಡು ಅಂದ್ರೆ ಬಿಜೆಪಿಗೆ ಸಪೋರ್ಟ್ ಮಾಡಿದ್ರು ಅಂತ ಅನ್ಕೊಂಡು ಡಿ ಕೆ ಶಿವಕುಮಾರ್ನ ಬಿಜೆಪಿ ಕಳ್ಸಕ್ ರೆಡಿ ಆಗ್ಬಿಟ್ಟಿದ್ರಿ ನೀವೆಲ್ಲ. ಹಂಗಲ್ಲ, ಇವಾಗ ಪ್ರೆಸೆಂಟ್ ಆಗ್ತದೆ. ಇವಾಗ CM ಸೀಟ್ ಕೊಟ್ಟಿಲ್ಲ ಅಂದ್ರೆ ಅವ್ರು ಇರೋದು ವೇಸ್ಟ್ ಅಂತ ನೀವೇ ಹೇಳಿದ್ರಿ. ಅಂದ್ರೆ ನೆಕ್ಸ್ಟ್ ಬಿಜೆಪಿಗೆ ಹೋದ್ರೆ ಏನಾಗ್ಬೋದು ಅಂತ. ನಾನು ಆಫೀಸಲ್ಲಿ ಇಲ್ಲ ಅಂದ್ರೆ ಚಾನಲ್ ರನ್ ಮಾಡಕ್ ಒಬ್ಬ ಪ್ಯಾನಲಿಸ್ಟ್ ಆಗ್ತಾನೆ ನಿಮ್ಗೆ. ಇಲ್ಲ, ಕರೆಕ್ಟು. ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಗೋಸ್ಕರ ತನು ಮನ ಧನವನ್ನ ಅರ್ಪಿಸಿ ಕೆಲಸ ಮಾಡಿರೋ ವ್ಯಕ್ತಿ. ಕಾಂಗ್ರೆಸ್ಗೋಸ್ಕರ ತಿಹಾರ್ ಜೈಲ್ಗೆ ಹೋದಂತ ವ್ಯಕ್ತಿ. ಕಾಂಗ್ರೆಸ್ಗೋಸ್ಕರ ಎಲ್ಲೋದ್ರು ಶಿವಕುಮಾರ್? ITD ರೇಡ್ ಆಯ್ತು ಅಂತ. ITD ರೇಡ್ ಆಗಿದ್ ಯಾಕೆ? ಗುಜರಾತ್ನ ಕಾಂಗ್ರೆಸ್ MLAಗಳನ್ನ ಕರ್ಕೊಂಡು ಬಂದು ಈಗಲ್ಟನ್ ರೆಸಾರ್ಟ್ಸ್ ಅಲ್ಲಿ ಕೂಡ ಹಾಕೊಂಡಾಗ ಅಮಿತ್ ಶಾ ಫೋನ್ ಮಾಡಿ ಕಳಿಸು ಅಂದಾಗ್ಲೂ ಕಳಿಸೇ ಇದ್ದಾಗ IT ರೇಡ್ ಆಗಿದ್ದು. ಕಾಂಗ್ರೆಸ್ನ ಅಹಮದ್ ಪಟೇಲ್ ಸತ್ತೋಗ್ಬಿಟ್ಟವ್ರು ಇವತ್ತು. ಸೋನಿಯಾ ಗಾಂಧಿ ರಾಜಕೀಯ ಕಾರ್ಯದರ್ಶಿ ಯಾರು ಅಂದ್ರೆ ಅಹಮದ್ ಪಟೇಲ್. ಅಹಮದ್ ಪಟೇಲ್ ರಾಜ್ಯಸಭೆ ಗೆಲ್ಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲರೂ ಕರ್ಕೊಂಬಂದಲ್ಲಿ ಕೂಡ ಹಾಕೊಂಡ್ರು. ಅಮಿತ್ ಶಾ ಮುಖಭಂಗ ಆಯ್ತು, ಡಿ ಕೆ ಶಿವಕುಮಾರ್ ಅವತ್ತು ಅಹಮದ್ ಪಟೇಲ್ ಗೆಲ್ಸಿದ್ರು. ಆದ್ರೆ ಅದಾದ ನಂತರ ಅವ್ರ ಮೇಲೆ IT ರೇಡು AD ರೇಡ್ ಇವೆಲ್ಲ ಆಯ್ತು. ಹಾಗಾಗಿ ಅವ್ರು ತಿಹಾರ್ ಜೈಲ್ಗೆ ಹೋಗಿ ಬಂದಾಗ ಸೋನಿಯಾ ಗಾಂಧಿ ಮಾತು ಕೊಟ್ಟಿದ್ರು, ಇವನ್ನ KPCC ಅಧ್ಯಕ್ಷರಾಗಿ ಮಾಡ್ತೀವಿ ಅಂತ ಮಾಡಿದ್ರು. ಈಗಲೂ ಅಧಿಕಾರ ಹಂಚಿಕೆ ಮಾತುಕತೆ ಆಗಿದೆ ಅಂತ. ಡಿ ಕೆ ಶಿವಕುಮಾರ್ ಕಳ್ಳೆತ್ತಲ್ಲ. ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಗೋಸ್ಕರ ಗೆಮೆ ಮಾಡಿರೋ, ಕೆಲಸ ಮಾಡಿರೋ, ದುಡ್ದಿರ್ತಕ್ಕಂಥ ಎತ್ತು ಡಿ ಕೆ ಶಿವಕುಮಾರ್. ಹಾಗಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನ ಕೇಳೋದ್ರಲ್ಲಿ, ಹಕ್ಕೊತ್ತಾಯ ಮಾಡೋದ್ರಲ್ಲಿ, ಡಿಮ್ಯಾಂಡ್ ಮಾಡೋದ್ರಲ್ಲಿ, ಹಠ ಮಾಡೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಏನೋ ಮಾಡ್ದಿರ ಬಂದ್ಬಿಟ್ಟು ಇವರಾದ್ರೂ ಓಕೆ ಅವರಾದ್ರೂ ಓಕೆ ಅಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ಕಳೆದ ಬಾರಿ 136 ಸ್ಥಾನ ಬರೋ ಕಾರಣ ಯಾರು? ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅಲ್ವಾ? ಬರೀ ಸಿದ್ದರಾಮಯ್ಯ ಅವರ ಯಾರು ಒಪ್ಪಲ್ಲ, ಕಾಂಗ್ರೆಸ್ ಕಾರ್ಯಕರ್ತೇ ಒಪ್ಪಲ್ಲ. ಸಿದ್ದರಾಮಯ್ಯ ಒಬ್ರು ಇದ್ರೆ ನಾವು 136 ಗೆಲ್ತಿದ್ವಿ ಅಂತ ಒಪ್ಪಲ್ಲ. ಹೋಗ್ಲಿ, KPCC ಒಂದು ವಾಟ್ಸ್ಆಪ್ ಚಾನಲ್ ಮಾಡ್ಬಿಟ್ಟು ನಿಮ್ಗೆ ಸಿದ್ದರಾಮಯ್ಯ ಮುಂದುವರಿಬೇಕಾ ಡಿ ಕೆ ಶಿವಕುಮಾರ್ ಮುಂದುವರಿಬೇಕಂತ ಕಾಂಗ್ರೆಸ್ ಕಾರ್ಯಕರ್ತರು ನೋಂದಾಯಿತಾದಂತ ಓಟ್ ಹಾಕಿ ಅಂತ ಡಿ ಕೆ ಶಿವಕುಮಾರ್ ಗೆದ್ಬಿಡ್ತಾರೆ. ಹೌದಾ ಅಲ್ವಾ? ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದ್ ಬೇಡ, ಸಿದ್ದರಾಮಯ್ಯ ಮುಂದುವರಿಬೇಕು ಅಂತ ಹೇಳ್ತಿರೋದು ಯಾರು? JDS ಇಂದ ಬಂದಿರೋ ಮಹದೇವಪ್ಪ ಅಲ್ವಾ? JDS ಲೈಕ್ ಅಂದ್ರೆ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಲೀಡರ್ ಡಿ ಕೆ ಶಿವಕುಮಾರ್. ಬಟ್ ಈ ತಿಂಗಳಾಗದೆ ಹೋದ್ರೆ, ಮುಖ್ಯಮಂತ್ರಿ ಕೊಡದೆ ಹೋದ್ರೆ, ನೀನ್ ಹೇಳ್ದಂಗೆ ಮುಂದಿನ ಆದಿಗಳು ಅವು ಇವು ಏನೇನೋ ಆಚೆ ಈಚೆ ಆಗ್ಬೋದೇನೋ ಗೊತ್ತಿಲ್ಲ.